ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾವು ಏರಿಕೆಯಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಭೀಕರ ದಾಳಿ ನಡೆಸಲು ರಹಸ್ಯ ಯೋಜನೆಯನ್ನ ರೂಪಿಸಿದ್ದಾರೆ ಎನ್ನುವ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಈ ದಾಳಿಯ ಮುಖ್ಯ ಗುರಿ ಇರಾನ್ನಲ್ಲಿ ಸಂಗ್ರಹಿಸಿರುವ ಸುಮಾರು 400 ಕೆಜಿ ಯುರೇನಿಯಂ ಅನ್ನ ವಶಪಡಿಸಿಕೊಳ್ಳುವುದಾಗಿದೆ. ಈ ಬಗ್ಗೆ ಅಮೆರಿಕದ ಪ್ರಮುಖ ಪತ್ರಿಕೆಯಾದ ದ ವಾಷಿಂಗ್ಟನ್ ಪೋಸ್ಟ್ ಮಹತ್ವದ ವರದಿ ಪ್ರಕಟಿಸಿದೆ. ಈ ವರದಿಯ ಪ್ರಕಾರವಾಗಿ ಸಾವಿರಾರು ಅಮೆರಿಕ ಸೈನಿಕರನ್ನ ಇರಾನ್ ಒಳಗೆ ನುಗ್ಗಿಸಿ ಅಣು ಸಂಗ್ರಹ ಕೇಂದ್ರಗಳ ಮೇಲೆ ನೇರ ಕಾರ್ಯಾಚರಣೆ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಈ ಅಪಾಯಕಾರಿಯ ಮಿಷನ್ಗೆ ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಈ ಕಾರ್ಯಾಚರಣೆಗೆ ಅತ್ಯಂತ ಅಪಾಯಕಾರಿಯಾಗಿದೆ. ಯುರೇನಿಯಂ ಅನ್ನು ಅನಿಲ ರೂಪದಲ್ಲಿ ಸಂಗ್ರಹವಾಗಿದ್ದು ದಾಳಿ ವೇಳೆ ಅದು ಸೋರಿಕೆಯಾದರೆ ವಿಕಿರಣ ಗಾಳಿಯಲ್ಲಿ ಬೆರೆತು 100 ಕಿಲೋಮೀಟರ್ ಪ್ರದೇಶಗಳಲ್ಲಿ ಜೀವಹಾನಿ ಉಂಟಾಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇದು ಮಾನವ ಇತಿಹಾಸದಲ್ಲೇ ದೊಡ್ಡ ದುರಂತವಾಗುವ ಭೀತಿ ಕೂಡ ಎದುರಾಗಿದೆ. ಇರಾನ್ ತನ್ನ ಅಣು ಸಂಪತ್ತನ್ನ ಇಸ್ಫಹಾನ್, ನತಾಂಜೋ ಮತ್ತು ಫೋರ್ಡಾ ಪ್ರದೇಶಗಳಲ್ಲಿ ಭದ್ರವಾಗಿ ಸಂಗ್ರಹಿಸಿದೆ. ಒಂದು ಕೇಂದ್ರದ ಮೇಲೆ ಕಾರ್ಯಾಚರಣೆ ನಡೆಸಲು 1000ಕ್ಕೂ ಹೆಚ್ಚು ಸೈನಿಕರ ಅಗತ್ಯವಿದ್ದು ಭೂಗತ ಸುರಂಗಗಳಲ್ಲಿ ಕಾರ್ಯಾಚರಣೆ ನಡೆಸುವುದು ಅತ್ಯಂತ ಕಷ್ಟಕರವಾಗಿದೆ. ಯುರೇನಿಯಂ ಸಿಕ್ಕರೂ ಕೂಡ ಅದನ್ನು ಸುರಕ್ಷಿತವಾಗಿ ಸಾಗಿಸುವುದು ಮತ್ತೊಂದು ದೊಡ್ಡ ಸವಾಲಾಗಿದೆ. ಹಾಗಾದ್ರೆ ಯುರೇನಿಯಂ ಏಕೆ ಎಷ್ಟು ಮುಖ್ಯ? ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಏಜೆನ್ಸಿಯ ಮಾಹಿತಿಯ ಪ್ರಕಾರ ಇರಾನ್ ಬಳಿ ಈಗಾಗಲೇ 60% ಸಂಸ್ಕರಿಸಿದ 440 ಕೆಜಿ ಯುರೇನಿಯಂ ಇದೆ. ಇದು 90ರಷ್ಟು ತಲುಪಿದ್ರೆ ಸುಮಾರು 10 ಅಣುಬಾಂಬ್ಗಳನ್ನ ತಯಾರಿಸೋದಕ್ಕೆ ಸಾಧ್ಯವಾಗುತ್ತದೆ. ಈ ನಡುವೆ ತೆಹರಾನ್ ಸಮೀಪದ ಭೀಕರ ದಾಳಿ ನಡೆದಿರುವ ವರದಿಗಳು ಕೂಡ ಬಹಿರಂಗವಾಗಿದೆ. ಕರಾಜ್ ಪ್ರದೇಶದ ಎತ್ತರದ ಸೇತುವೆ ಕುಸಿದು ಬಿದ್ದಿದ್ದು ಈ ದಾಳಿಯಲ್ಲಿ 2 ಸಾವನ್ನಪ್ಪಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ ಎನ್ನುವ ವರದಿ ಕೂಡ ಬಹಿರಂಗವಾಗಿದೆ. ಈ ಬಗ್ಗೆ ಟ್ರಂಪ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇದು ಆರಂಭ ಮಾತ್ರ, ಇನ್ನು ದಾಳಿಗಳು ಹೆಚ್ಚಾಗ್ತವೆ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ಈ ರಹಸ್ಯ ಮಿಲಿಟರಿ ಕಾರ್ಯಾಚರಣೆ ಜಾರಿಗೆ ಬಂದರೆ ಮಧ್ಯಪ್ರಾಚ್ಯದಲ್ಲಿ ಭಾರಿ ಸ್ಫೋಟವಾಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಜಗತ್ತು ಮತ್ತೊಮ್ಮೆ ಅಣು ಸಂಕಷ್ಟದ ಅಂಚಿನಲ್ಲಿದೆ ಎನ್ನುವ ವರದಿಗಳು ಕೂಡ ಬಹಿರಂಗವಾಗಿದೆ.